ತಾಲೂಕಿನ ಕೆರಗೋಡು ಗ್ರಾಮದ ಹನುಮಧ್ವಜ ಇಳಿಸುವ ಪ್ರಕರಣದಲ್ಲಿ ಗಲಭೆ ಸೃಷ್ಟಿಯಾಗುವುದನ್ನು ತಡೆಯುವಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಡವಿದೆ. ಶಾಸಕ ಪಿ ರವಿಕುಮಾರ್ ಗೌಡ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ನಮ್ಮ ನಾಯಕರ ಬಗ್ಗೆ ಮಾತನಾಡಿ ದೊಡ್ಡ ಲೀಡರ್ ಆಗುವ ಕನಸು ಇದ್ದರೆ ಎನ್ ಚೆಲುವರಾಯ ಸ್ವಾಮಿ ಅವರೇ ಮೊದಲು ಬಿಡಿ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕುಟುಕಿದರು. ಜಿಲ್ಲೆಗೆ ಎಚ್.ಡಿ. ದೇವೇಗೌಡ ಅವರ ಕೊಡುಗೆ ಏನೆಂದು ದಾಖಲೆಗಳ ಸಮೇತ ಬಹಿರಂಗ ಚರ್ಚೆಗೆ ಸಿದ್ಧವಿದ್ದೇವೆ. ಸಚಿವ ಎನ್ ಚೆಲುವರಾಯ ಸ್ವಾಮಿ ಅವರೇನು ಸಿದ್ಧರಿದ್ದಾರೆಯೇ? ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಅಧಿಕಾರದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಏನೆಲ್ಲ ಕೆಲಸಗಳಾಗಿವೆಯೋ ಅವೆಲ್ಲದರ ಬಗ್ಗೆ ಚರ್ಚೆ ನಡೆಸೋಣ ಬನ್ನಿ ಎಂದು ಸುದ್ದಿಗೋಷ್ಠಿಯಲ್ಲಿ ಸವಾಲು ಹಾಕಿದರು. ಈ ವೇಳೆ ಶಾಸಕ ಎಚ್.ಡಿ. ಮಂಜು, ಮಾಜಿ ಶಾಸಕರಾದ ಸುರೇಶ್ ಗೌಡ, ಕೆ. ಅನ್ನದಾನಿ, ಜೆಡಿಎಸ್ ಅಧ್ಯಕ್ಷ ಡಿ. ರಮೇಶ್, ಮನ್ಮೂಲ್ ನಿರ್ದೇಶಕ ಬಿಆರ್ ರಾಮಚಂದ್ರು, ಮುಖಂಡರಾದ ಸಾತನೂರು ಜಯರಾಮ್ ಉಪಸ್ಥಿತರಿದ್ದರು. ವಿನಿಮಯ ಮಾಡ್ಕೊಳ್ಳೋಣ. ಒಂದನ್ನ ಜ್ಞಾಪಕಕ್ಕೆ ಇಷ್ಟಪಡ್ತೇನೆ. ನಾವಿನ್ನೂ ಬ್ಯಾನರ್ ಕಟ್ತಾ ಇದ್ದು 1984-85 ಪಕ್ಷದ ಬ್ಯಾನರ್ ಕಟ್ತಾ ಇದ್ದು. ಒಂದು ಮದ್ದೂರು ತಾಲೂಕಿನಲ್ಲಿ ಲೋಕಭವನಿ ಒಳಗೆ ಬಿಡ್ಜಾಕೋ ವಿಚಾರದಲ್ಲಿ ಗಲಾಟೆ ಎತ್ಕೊಂಡು ಎರಡು ಗುಂಪು, ಒಂದು ಎಸ್.ಎಂ. ಕೃಷ್ಣ ಅವ್ರ ಗುಂಪು, ಒಂದು ಮಂಜೇಗೌಡರ ಗುಂಪು. ಸಿಂಸಾ ನದಿಗೆ ಅಲ್ಲೊಂದು ಬ್ರಿಡ್ಜ್ ಮಾಡುವಂತ ವಿಚಾರದಲ್ಲಿ ಎಸ್.ಎಂ. ಕೃಷ್ಣವ್ರ ಗುಂಪು ಇಲ್ಲಿ ಮಾಡಬೇಕು ಅಂತ, ಮಂಜೇಗೌಡರ ಗುಂಪು ಇಲ್ಲಿ ಮಾಡಬೇಕು ಅಂತ ಗೌಡ ಶಂಕುಸ್ಥಾಪನೆಗೆ ಬಂದ್ರು. ಆ ಕಡೆ 1000 ಜನ, ಈ ಕಡೆ 1000 ಜನ. ಏನ್ ಮಾಡ್ಬೋದು? ಒಬ್ರು ನಾಯಕರು ರಾಜಕೀಯ ಮಾಡಲಿಲ್ಲ. ಎರಡು ಗುಂಪು ಕೇಳತಕ್ಕಂತ 2 ಬ್ರಿಡ್ಜನ್ನು ಮಂಜೂರು ಮಾಡೋ ಶಂಕುಸ್ಥಾಪನೆ ಆರ್ಡರ್ ಕೂತಾವೆ. ಅದು ಮಂಜೂರು ಮಾಡಿಸ್ಕೊಂಡು ಆರ್ಡರ್ ಕಾಪಿ ತರಿಸ್ಕೊಂಡು 2 ಕಡೆ ಬ್ರಿಡ್ಜನ್ನ ಶಂಕುಸ್ಥಾಪನೆ ಮಾಡಿದಂತ ಇತಿಹಾಸ ಈ ಜಿಲ್ಲೆ ಒಳಗಿದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕೆಲವು ಸಮಯ ಇನ್ನೂ ಪಾಪ ಅವ್ರು ರಾಜಕಾರಣ ಬಂದಿರಲಿಲ್ಲ ಅಂತ ಕಾಣುತ್ತಾರೆ. ಯಾವ ಬಾಯಿನಲ್ಲಿ ಈ ಮಾತುಗಳು ಹೇಳ್ತೀರಿ? ಜಿಲ್ಲೆ ಕೊಡುಗೆ ಏನು ಅಂತೇಳಿ. 1995 ಜಿಲ್ಲಾ ಪಂಚಾಯತಿ ಮೆಂಬರು ಆದ್ರಿ, ಉಪಾಧ್ಯಕ್ಷರು ಆದ್ರಿ. ಅಲ್ಲಿಯ ರಾಜಕೀಯ, ಅಲ್ಲಿದ್ದಂತ ಶಾಸಕರ ಕೆಲವು ಜನವಿರೋಧಿ ನೀತಿಗಳಿಂದ 1999 ಶಾಸಕರಾಗಿ ಆಯ್ಕೆ ಆದ್ರಿ. ಎಷ್ಟು ಸಲ ನಮ್ಮನ್ನು ಕಂಡೀರ್ ಹಾಕಿಲ್ಲ ಕುಮಾರಸ್ವಾಮಿ ಅವರ ಮನೆಯಲ್ಲಿ. ನಾನು ಟಿಸಿ ಹಾಕ್ಸಕ್ ಆಗ್ತಾ ಇಲ್ಲ ನಾನು ಶಾಸಕನಾಗಿ ಅಂತಕ್ಕಂಥ ಮಾತನ್ನ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದೀನಿ. ನಡಿ ಬ್ರದರ್, ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಟಿಸಿ ಹಾಕುವ ಅಧಿಕಾರವನ್ನ ಚೆಲುವರಾಯ ಸ್ವಾಮಿಗೆ ನಾನು ಮುಂದಿನ ದಿನಗಳಲ್ಲಿ ಕೊಡಿಸ್ತೀನಿ, ಅಂದ್ರೆ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡಿ ಜವಾಬ್ದಾರಿ ನಿರ್ವಹಿಸುವಂತ ಜವಾಬ್ದಾರಿ ಕೊಡ್ತೀನಿ ಅಂತೇಳಿ ಕಾರ್ಯಕರ್ತರ ಸಭೆ ಕರೆದು ಹೇಳಿದಂತ ಇತಿಹಾಸ ನಮ್ಮ ಕಣ್ಮುಂದಿದೆ. 2004 ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದ್ರು, ನೀವು ಮಂತ್ರಿಗಳಾದ್ರಿ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹೊತ್ರಿ. ಅವತ್ತಿಂದ ಯಾವ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದು ಮಾಡಿದೀನಿ ಅಂತಕ್ಕಂಥದ್ದು ಗೊತ್ತಿಲ್ಲ ನಿಮ್ಗೆ? ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆ ಉದ್ಭವ ಆದಾಗ ತಕ್ಷಣ ಜಿಲ್ಲಾಡಳಿತ ಕಚೇರಿ ಕೂತ್ಕೊಂಡು ಕರೆದು ಯಾವುದೇ ಕಾರಣದ್ದು ಇದು 9 ದಿನಗಳ ಕಾಲ ಬೌಕಾರಿದೆ, ಈ ಸಮಸ್ಯೆ ಉದ್ಭವ ತಕ್ಷಣ ಬಂದು ಸಮಸ್ಯೆ ಬಗೆಹರಿಸಬಹುದಿತ್ತು. ಏಕಾಏಕಿ ರಾತ್ರಿ ಪೊಲೀಸ್ ಫೋರ್ಸ್ ಹಾಕಿ ಧ್ವಜ ಇಳಿಸಿ ಒಂದು ಪ್ರೋಟೋಕಾಲ್ ಇದೆ. ಯಾವುದೇ ರಾಷ್ಟ್ರ ಧ್ವಜವನ್ನು ಬೆಳಗ್ಗೆ 9 ಗಂಟೆ ಒಳಗೆ ಹಾರಿಸಬೇಕು ಅಂತಕ್ಕಂಥದ್ದು. 3-3:30 ಗಂಟೆಯಲ್ಲಿ ಹೋಗಿ ಬಹಳ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇರ್ತಕ್ಕಂಥ ತಾವು ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರಿ. ಈ ಸಮಸ್ಯೆಯನ್ನು ಕಿಂಚಿತ್ತಾರು ಬಗೆಹರಿಸಬೇಕು ಅಂತಕ್ಕಂಥ ಜವಾಬ್ದಾರಿ ನಿಮ್ಗಿರ್ಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮೊದಲು ನಿಮ್ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ.